ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಯೂಟ್ಯೂಬ್ ಚಾನಲ್ದು ಫಸ್ಟ್ನೇ ಬ್ಲಾಗ್ ಆಗಿರುತ್ತೆ. ನಾನು ಫಸ್ಟ್ನೇ ಬ್ಲಾಗಲ್ಲಿ ಏನೇನು ಊಟ ಹಾಕ್ತೀನಿ ಅಂತ ಮರಿಗಳಿಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಅಕ್ಕಿ ಜೊತೆಗೆ ನಮ್ಮ ಹತ್ರ ಸ್ವಲ್ಪ ನಾಯಿ ಮರಿ ಕೂಡ ಇದೆ. ಅದರಲ್ಲಿ ನಾಯಿ ಮರಿಯಲ್ಲಿ ಶಿಡ್ಜು ಮರಿ ಹಾಕಿದೆ. ಆ ಶಿಡ್ಜು ಮರಿಗೆ ಏನೇನು ಊಟ ಹಾಕ್ತೀನಿ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ನಮ್ಮ ಹತ್ರ 4 ಪಪ್ಪೀಸ್ ಇತ್ತು. ಅದರಲ್ಲಿ 2 ಗಂಡು ಮರಿ ನಮ್ಮಪ್ಪ ಕೊಟ್ಬಿಟ್ರು. ಇವಾಗ ಹೆಣ್ಮರಿ ಇದೆ, ಇವಾಗ 2. ಅದ್ರ ಹೆಣ್ಮರಿಗೆ ಏನೇನು ಊಟ ಆಗೋಣ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. 15 ಡೇಸ್ 20 ಡೇಸ್ ಅದ್ರ ಅಮ್ಮನೇ ಹಾಲು ಕುಡಿಸುತ್ತೆ. ಹೋಗ್ತಾ ಹೋಗ್ತಾ ಅದರ ಅಮ್ಮ ಹತ್ರ ಹಾಲು ಕಮ್ಮಿ ಆಗ್ಬಿಡುತ್ತೆ. ಅವಾಗ ಮರಿಗಳಿಗೆ ಹಾಲು ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಸೆರೆಲಾಕ್ ಹಾಕ್ತಾ ಇದ್ರಿ. ಇವಾಗ ಅದು ಸೆರೆಲಾಕ್ ಖಾಲಿ ಆಗ್ಬಿಡ್ತು. ಇವಾಗ ನಾವು ರಾಯಲ್ ಕೆನಲ್ ಅಂತ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಮರಿ ದಪ್ಪಗಾಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ರಾಯಲ್ ಕೆನಲ್ ಅಲ್ಲಿ ಇದು ಸ್ಟಾರ್ಟೆಡ್ ಮದರ್ ಅಂಡ್ ಪಪ್ಪಿ ಡಾಗ್ ಅಂತ ಇದೆ. ಇದರಲ್ಲಿ 1 or 2 months ಅಂತ ಇದೆ. ಇದರಲ್ಲಿ ನಾವು ಸ್ವಲ್ಪ ಮೆಸರ್ಮೆಂಟ್ ಕಪ್ ಕೂಡ ಇಟ್ಕೊಂಡಿದೀವಿ. ಈ ಮೆಸರ್ಮೆಂಟ್ ಕಪ್ ಅಲ್ಲಿ ನಾವು ಒಂದು 2 ಮರಿ ಇರೋದ್ರಿಂದ ನಾವು 2 ಕಪ್ ಯೂಸ್ ಮಾಡ್ತೀವಿ. ನೋಡಿ, ರಾಯಲ್ ಕೆನಲ್ ಸ್ಟಾರ್ಟೆಡ್ ಮದರ್ ಅಂಡ್ ಬೇಬಿ ಡಾಗ್ 1-2 months. ಇವಾಗ ನಾವು ಇದನ್ನ 2 ಮೆಸರ್ಮೆಂಟ್ ಹಾಕೋಣ. 1 ಮೆಸರ್ಮೆಂಟ್ಗೆ 1 ಕಪ್ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಮರಿ ಇರೋದ್ರಿಂದ ನಾನು 2 ಕಪ್ ಯೂಸ್ ಮಾಡ್ತೀನಿ. ಫಸ್ಟ್ 4 ಪಪ್ಪೀಸ್ ಇತ್ತು, ನಾನು 4 ಕಪ್ ಹಾಕ್ತಾ ಇದ್ದೆ. ಇವಾಗ 2 ಮರಿ ಇದೆಯಲ್ಲ, ಅದಕ್ಕೆ 2 ಕಪ್ ಹಾಕ್ತೀನಿ. ಇವಾಗ 1 ಕಪ್ ಹಾಕಿದ್ದೀನಿ. ಇವಾಗ ಇದನ್ನ ರುಬ್ಕೊಳ್ಳೋಣ ಬನ್ನಿ. ನೋಡಿ, ಪೌಡರ್ ಕಾಣಿಸ್ತಾ ಇದೆಯಾ? ಈ ತರ ತಿಕ್ಕಾಗಿ ಪೌಡರ್ ಆಗಬೇಕು. ಆವಾಗ ಅದು ಮರಿಗಳೆಲ್ಲ ತಿನ್ನೋದು. ನೋಡಿ, ಇವಾಗ ಇದರಲ್ಲಿ ಹೆಂಗ್ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಕೈಯೆಲ್ಲ ಯೂಸ್ ಮಾಡಬಾರ್ದು, ಇದಕ್ಕೆ ಸ್ಪೂನ್ ಎತ್ಕೊಳ್ಬೇಕು. ಈಗ 1 ಮರಿಗೆ 1.5 ಸ್ಪೂನ್ ಹಾಕ್ತೀರಿ. 2 ಮರಿಗೆ ಅಂದ್ರೆ 3 ಸ್ಪೂನ್ ಆಯ್ತು. ಇವಾಗ 1.5 ಇವಾಗ ನಾನು 3 ಸ್ಪೂನ್ ಹಾಕಿದ್ದೀನಿ. 1.5. ಇವಾಗ ಇದಕ್ಕೆ ಒಂಚೂರು ಬೌಲಲ್ಲಿ ಸ್ವಲ್ಪ ನೀರು ಎತ್ಕೊಂಡಿದ್ದೀನಿ. ಇವಾಗ ಇದನ್ನ ಬಿಸಿ ಮಾಡೋಣ. ಇವಾಗ ನೀರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮರಿಗಳಿಗೆ. ಬನ್ನಿ, ಗ್ಯಾಸ್ ಆನ್ ಮಾಡಿ ಬಿಸಿ ಇಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು. ಜಾಸ್ತಿ ಎಲ್ಲ ಬಾಯ್ಲ್ ಮಾಡಬಾರ್ದು, ಸ್ವಲ್ಪ ಲೈಟ್ ಆಗಿ ಬಾಯ್ಲ್ ಮಾಡಬೇಕು. ಜಾಸ್ತಿ ಬಿಸಿ ಇವಾಗ ಮರಿ ತಿನ್ನಲ್ಲ. ಇವಾಗ ಇದಕ್ಕೆ ಒಂಚೂರು ನಾವು ವಾಟರ್ ಆಡ್ ಮಾಡಬೇಕು. ಇವಾಗ ನಾನು ವಾಟರ್ನ ಬಿಸಿ ಇಟ್ಟಿದ್ದೀನಿ. ಇದಕ್ಕೆ ಬಾಯ್ಲ್ ವಾಟರ್ ಹಾಕ್ಬೇಕು, ಇದಕ್ಕೆ ತಣ್ಣೀರು ಹಾಕ್ಬಾರ್ದು. ಇದಕ್ಕೆ ಇವಾಗ ಫಸ್ಟ್ ಬಾಯ್ಲ್ ಹಾಕಿ ನೀರು ಬಿಸಿ ಆಗೋ ಗ್ಯಾಸಲ್ಲಿ ನಮ್ಮಪ್ಪ ಸಿರಪ್ ಹಾಕ್ತಾ ಇದ್ರು ಮರಿಗಳಿಗೆ. ಇದು ಏನ್ ಸಿರಪ್ ಅಂತ ನನ್ಗೆ ಗೊತ್ತಿಲ್ಲ. A to Z ಅಂತ ಇದು ಸಿರಪ್. ಇದ್ರ ಏನ್ ಬೆನಿಫಿಟ್ ಅಂತ ನನ್ಗೆ ಗೊತ್ತಿಲ್ಲ. ಚಿಕ್ಕದಾಗಿ ಬರ್ದಿದ್ದಾರೆ, ನೀವೇ ನೋಡ್ಬೋದು. ಇದು A to Z ಡ್ರಾಪ್. ನೀವು ಗೂಗಲ್ ಅಲ್ಲಿ ಒಂದ್ಸತಿ ನೋಡಿ ಚೆಕ್ ಮಾಡಿ. ಇವಾಗ ನೀರು ಬಿಸಿ ಆಗಿದೆ, ನೀರು ಹಾಕೋಣ. ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವು A to Z 5 ಡ್ರಾಪ್ ಹಾಕ್ಬೇಕು. 1 ಡ್ರಾಪ್, 2 ಡ್ರಾಪ್, 3, 4, 5 ಡ್ರಾಪ್ ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ನಾವು ಕೈಯಲ್ಲಿ ಯೂಸ್ ಮಾಡಬಾರ್ದು, ಸ್ಪೂನಲ್ಲೇ ಯೂಸ್ ಮಾಡಬೇಕು. ಇದನ್ನ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನೀರೇನಾದ್ರೂ ಸ್ವಲ್ಪ ಹಾಕಿದ್ರೆ ಇನ್ನೊಂಚೂರು ನೀರು ಆಡ್ ಮಾಡ್ಕೊಬೇಕು ಇದಕ್ಕೆ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸ್ ಇವಾಗ ಇದು ಗಟ್ಟಿ ಆಗಿದೆ. ಇವಾಗ ಇದಕ್ಕೊಂಚೂರು ನೀರು ಹಾಕೋಣ. ಇವಾಗ ಇದಿಷ್ಟು ನೀರಾಗಿರ್ಬೇಕು. ಮಕ್ಕಳಿಗೆ ಡೈಜೆಷನ್ ಆಗಲ್ಲ, ಸೊ ಇದಕ್ಕೆ ಸ್ವಲ್ಪ ನೀರಾಗೆ ಹಾಕ್ಬೇಕು. ನೋಡಿ, ಈ ತರ ನೀರಾಗಿ ಬರ್ಬೇಕು. ಬನ್ನಿ, ಈಗ ನಮ್ಮ ಮಕ್ಕಳಿಗೆ ಹೆಂಗ್ ತಿಂತಾರೆ ನೋಡೋಣ. ಇವಾಗ ಹೆಂಗ್ ತಿಂತಾರೆ ನೋಡೋಣ. ಬಾ ಪುಟ್ಟ, ಬಾ.
ಮರಿಗಳು ಹೆಂಗ್ ತಿಂತಾ ಇದ್ರು ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ವಿಡಿಯೋಸ್ಗಾಗಿ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.